ಸುದೀಪ್ ಸರ್ ಬಂದು ಲಿಮ್ಸ್ ಲಾಂಚ್ ಮಾಡಿದ್ರು, ಟೈಟಲ್ ಲಾಂಚ್ ಮಾಡಿದ್ರು. ಇವತ್ತು ಮೊದಲನೇ ಹಾಡು ಲಾಂಚ್ ಆಗಿದೆ. ಸೊ ಹೇಗೆ ಅನಿಸ್ತಿದೆ ಈ ಮೂಮೆಂಟ್? ಅಲ್ಲ ಅದೇ ಇವಾಗ ಸಿನಿಮಾ ಕಂಟೆಂಟ್ ಒಂದೊಂದೇ ಬಿಡ್ತಾ ಇದೀವಲ್ಲ, ಈಗ ನೋಡಬೇಕು ಜನಗಳ ರೆಸ್ಪಾನ್ಸ್ ಹೇಗಿರುತ್ತೆ ಏನಿದೆ ಅಂತ. ಬಟ್ ಎಲ್ಲರೂ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ನೋಡ ಖುಷಿ ಆಗ್ತಿದೆ. ಇನ್ನೊಂದು ನೆಕ್ಸ್ಟ್ ದಿನಗಳಲ್ಲಿ ಮತ್ತೆ ಇನ್ನೊಂದು ಸಾಂಗ್ ಇದೆ, ಆ ಸಾಂಗ್ ರಿಲೀಸ್ ಮಾಡ್ತಾ ಇದ್ದೀವಿ. ಹಾಡಿನ ಸ್ಪೆಷಾಲಿಟಿ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ ಸರ್? ಅಂದರೆ ಈಗ ಎಲ್ಲ ತಾಯಿದಿರು ಮಕ್ಳು ಕಷ್ಟ ಏನೇ ಇದ್ರೂ ಮಕ್ಳಿಗೆ ಒಳ್ಳೇದಾಗಬೇಕು ಅಂತಲೇ ಇದು ಮಾಡೋದು. ಈ ಸಿನಿಮಾದಲ್ಲೂ ಅದೇ ಥರನೇ, ತಾಯಿಗೆ ಏನೇ ಕಷ್ಟ ಇದ್ರೂ ಕೂಡ ಅವ್ನ ಮಗ ಹಂಗೆ ಏನೋ ಒಳ್ಳೇದಾಗಬೇಕು, ಅವ್ನ ಜೀವನದಲ್ಲಿ ಏನೋ ಸಾಧನೆ ಮಾಡಬೇಕು ಅನ್ನೋದಕ್ಕೆ ಸಪೋರ್ಟ್ ಆಗಿರ್ತಾರೆ. ಆ ಮಗ ಏನು ಅಚೀವ್ ಮಾಡ್ತಾನೆ ಏನು ಅನ್ನೋದೇ ಒಂದು ಈ ಸಿನಿಮಾ ಕತೆ. ನಿಮ್ಗೆ ಏನು ಕನೆಕ್ಟ್ ಆಯ್ತು ಸರ್ ಹಾಡು ಕೇಳಿದಾಗ? ಇಲ್ಲ, ಎಲ್ರಿಗೂ ಅದೇ ಅಲ್ವಾ, ನಮ್ಮ ತಾಯಿ ನೆನಪಾಗ್ತಾರೆ ಈ ಸಾಂಗ್ ಕೇಳಿದಾಗ. ನಮ್ಮನ್ನು ಈಗ ಇದೇ ಥರ ಬೆಳೆಸಿದ್ದಲ್ವಾ, ಒಳ್ಳೇದು ಒಳ್ಳೇದು ಮಾಡಬೇಕು ಇನ್ನೇನು ಇದೇ ಥರ ಹೇಳಿರ್ತಾರಲ್ಲ ಎಲ್ಲರಿಗೂ. ಈಗ ಯಾರಿಗೆ ಆದ್ರೂ ಈ ಸಾಂಗ್ ಕೇಳಿದ್ರೆ ಅವ್ರ ತಾಯಿನೇ ನೆನಪಾಗ್ತಾರೆ. ಇವ್ರು ಹೇಳಿರ್ತಾರೆ, ಎಲ್ಲ ತಾಯಿದಿರಿ ಹಿಂಗೆ ಹೇಳಿರ್ತಾರಲ್ಲ, ಒಳ್ಳೇದಾಗಲಿ, ಒಳ್ಳೆ ಥರದಲ್ಲಿ ಬದುಕು, ಒಳ್ಳೇದು ಮಾಡು, ಇದೇ ಹೇಳಿರ್ತಾರಲ್ಲ. ಅದೆಲ್ಲ ನೆನಪಾಗುತ್ತೆ ಅಷ್ಟೇ. ಸರ್, ಫಸ್ಟ್ ಇಂಟ್ರೊಡಕ್ಷನ್ ಸುದೀಪ್ ಅವ್ರು ಮಾಡ್ಕೊಡ್ತಾರೆ. ಇವಾಗ ನಿಖಿಲ್ ಸರ್ ಮುಂದೆ ಹೇಳ್ತಾರೆ ನಾನು ಸಿನಿಮಾದವನೇ ಅಂತ, ಹೇಗೆ ಅನಿಸ್ತು? ಇಲ್ಲ, ನಿಖಿಲ್ ಸರ್ ಟೀಸರ್ ರಿಲೀಸ್ ಆದಾಗಲೇ ಕಾಲ್ ಮಾಡಿದ್ರು. ಅವ್ರು ಹೇಳಿದ್ರು ತುಂಬ ಚೆನ್ನಾಗಿ ಮಾಡಿದ್ಯಾ ಡ್ಯಾನ್ಸ್ ಎಲ್ಲ, ನಂಗೆ ತುಂಬ ಇಷ್ಟ ಆಯಿತು ಕಣ, ಇದು ಮಾಡು. ಬಟ್ ಅದು ಹೇಳಿದರು, ಏನೇ ಸಪೋರ್ಟ್ ಬೇಕು ಏನೇ ಬೇಕು ಅಂದರು ಹೇಳು ಅಂತ ಹೇಳಿದ್ವಿ. ಹಿಂಗೆ ಒಂದೇನಾದ್ರು ಲಾಂಚ್ ಮಾಡ್ಬೇಕಾಗತ್ತಣ ಅಂತ. ಸೊ ಬಂದು ಲಾಂಚ್ ಮಾಡಿಕೊಟ್ಟಿದ್ರೆ ತುಂಬ ಖುಷಿ ಆಗುತ್ತೆ. ತಾಯಿ ಪಾತ್ರದಲ್ಲಿ ಸಂಗೀತ ಮೇಡಮ್ ಅವರು ಇವತ್ತು ನೀವು ನೋಡ್ದಂಗೆ ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ ತುಂಬ ಬ್ಯುಸಿ ಇದ್ದಾರೆ. ತೆಲುಗಲ್ಲಿ, ತಮಿಳಲ್ಲಿ, ಮಲಯಾಳಮಲ್ಲಿ. ಅಂದರೆ ಆಮೇಲೆ ಇನ್ನೊಂದೇನಂದ್ರೆ ಎಲ್ಲ ದೊಡ್ಡ ದೊಡ್ಡ ಸ್ಟಾರ್ಸ್ಗಳ ಜೊತೆಲೇ ಮಾಡಿರೋದು. ಮೋಹನ್ ಲಾಲ್ ಸರ್ ಜೊತೆಲಿ ಮಾಡಿದ್ದಾರೆ, ಡುಲ್ಕರ್ ಸಲ್ಮಾನ್ ಅವ್ರ ಜೊತೆಲಿ ಮಾಡ್ತಿದ್ದಾರೆ, ತುಂಬ ದೊಡ್ಡ ದೊಡ್ಡ ಸಿನಿಮಾ. ಬಟ್ ನಮ್ಮಂಥ ಹೊಸಬ್ರು ಸಿನಿಮಾ ಒಪ್ಕೊಂಡು ಮಾಡ್ತಿದ್ದಾರಲ್ಲ, ಅದು ಖುಷಿ ಅನಿಸುತ್ತೆ. ಬಟ್ ಅವ್ರು ಹೇಳಿದ್ರು ಸ್ಟಾರ್ಟಿಂಗ್ ನನಗೆ ಒಪ್ಕೋಬೇಕಾದ್ರೆ ಒಪ್ಕೊಂಡ್ರಿ, ಸ್ಕ್ರಿಪ್ಟ್ ಇಷ್ಟ ಆಯಿತು, ಇದಾಯಿತು. ಬಟ್ ಎಲ್ಲ ಹೊಸಬ್ರು, ಅದೊಂದು ಡೌಟ್ ಇತ್ತು ಅವ್ರಿಗೆ. ಫಸ್ಟ್ ಶೆಡ್ಯೂಲ್ ಆದಮೇಲೆ ಅವರೇ ಹೇಳಿದ್ರು, ಇಲ್ಲ ನಾನೇನು ಅಂದ್ಕೊಂಡಿದ್ದೆ, ನನಗೇನು ಕಮ್ ಬ್ಯಾಕ್ ಇಷ್ಟು ವರ್ಷದ ಮೇಲೆ ಆಗಬೇಕು ಅಂತ ಇತ್ತು, ಅದು ತುಂಬ ಗ್ರ್ಯಾಂಡಾಗಿ ಚೆನ್ನಾಗೇ ಸಿಕ್ತು, ನನಗೆ ತುಂಬ ಖುಷಿಯಾಗಿದೆ ಅಂತಲೇ ಹೇಳಿದರು. ಏನು ಹೇಳ್ತೀರಾ ಸರ್ ಸಿನಿ ಪ್ರೇಕ್ಷಕರಿಗೆ ಸಾಂಗ್ ಬಿಟ್ಟಿರೋದು? ಸಾಂಗು ಅದೇ ಹೇಳೋದಲ್ಲ, ತಾಯಿ ಮಗನ ಬಾಂಧವ್ಯ ಇರೋಂಥ ಸಾಂಗು ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ. ಸಪೋರ್ಟ್ ಮಾಡಿ. ರಿಲೀಸ್ ಡೇಟ್ ಬಗ್ಗೆ ಏನಾದ್ರು? ರಿಲೀಸು ನಾವು ಡಿಸೆಂಬರ್ ಅಂತ ಅಂದ್ಕೊಂಡಿದ್ದೀವಿ. ಇನ್ನು 2 ಫೈಟ್ ಇದೆ, ಶೂಟ್ ಕಂಪ್ಲೀಟ್ ಆಗಿದೆ. ಇನ್ನು 2 ಫೈಟು, ಒಂದು ಕ್ಯಾಮಿಯೋ ಸಾಂಗ್ ಇದೆ. ಸೊ ಕ್ಯಾಮಿಯೋ ಅದೇ ನಡೀತಾ ಇದೆ. ಸೌತಲ್ಲಿ ಯಾರು ಫೆಮಿಲಿಯರ್ ಇರೋರನ್ನ ಕರ್ಕೊಬರ್ಬೇಕು ಅಂತ ಇದೆ, ನಡೀತೆ. ಒಂದು 2-3 ಜನ ಹೀರೋಯಿನ್ಗಳ ಹತ್ರ ಮಾತಾಡಿದ್ದಾರೆ, ಸೌತಲ್ಲಿ ಫೇಮಸ್ ಇರೋರ ಹತ್ರ. ಯಾರು ಇನ್ನೂ ಫೈನಲ್ ಆಗಿಲ್ಲ, ಮೇ ಬಿ ನೆಕ್ಸ್ಟ್ ಮಂತಲ್ಲಿ ಫೈನಲ್ ಆಗುತ್ತೆ ಅದು. ಯಾವ ಯೂಟ್ಯೂಬ್ ಚಾನಲ್ ಬಿಟ್ಟಿದ್ದೀರಾ? ಅದೇ ಇದು ಗೌರಿ ಆರ್ಟ್ಸ್ ನಮ್ಮದೇ ಪ್ರೊಡಕ್ಷನ್ ಗೌರಿ ಆರ್ಟ್ಸ್ ಯೂಟ್ಯೂಬ್ ಚಾನಲ್ ಬಿಟ್ಟಿದ್ದೀವಿ. ನೋಡಿ ಎಲ್ಲ ಹರಿಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಮೊದಲನೇ ಸಾಂಗ್ ಲಾಂಚ್ ಆಗಿದೆ, ಹೇಗೆ ಅನಿಸ್ತಿದೆ ನಿಮಗೆ? It's very beautiful. Always it's very special to me. Work ಮಾಡಬಹುದು, it's special. ಇವಾಗ ಸ್ಪೆಷಲ್ ಅಗೇನ್. ತಾಯಿ ಮೇಲೆ ಇರುವಂತಹ ಹಾಡು, ಸೊ ನಿಮ್ಗೆ ಎಷ್ಟು ಕನೆಕ್ಟ್ ಆಯ್ತು ಆ ಸಾಲುಗಳೆಲ್ಲ ಕೇಳಿದಾಗ? ಏನು ಹೇಳೋದು, ಲೈಕ್ ಅ ಚೈಲ್ಡ್ ಐ ಫೆಲ್ಟ್ ಇನಿಷಿಯಲಿ. ಆಮೇಲೆ ಅಗೇನ್ ಮದರ್ ಅಲ್ವಾ ನಾನು, ನನಗೊಂದು ಮಗಳಿದ್ದಾಳೆ. ಸೊ ಇಟ್ಸ್ ಲೈಕ್ ಎವ್ರಿ ಟೈಮ್ ಇಟ್ಸ್ ಅ ಮ್ಯಾಜಿಕ್ ಅ ಸಾಂಗ್. ಅವ್ರು ಹೇಳ್ತಾ ಇದ್ರು, ನೀವು ನಮ್ಮ ಸಿನಿಮಾಗೆ ಬಂದಿರೋದು ದೊಡ್ಡ ಅಸೆಟ್ ಅಂತ ಹೇಳ್ತಾ ಇದ್ರು. ಬಿಕಾಸ್ ಇಷ್ಟು ವರ್ಷ ಗ್ಯಾಪ್ ತಗೊಂಡ್ರು ಕೂಡ ನಮ್ಮ ಸಿನಿಮಾನ ಚೂಸ್ ಮಾಡಿದ್ದು ನಮ್ಮ ಖುಷಿ, ನೀವು ಬಂದಿರೋ ನಮ್ಮ ಹೆಮ್ಮೆ ಅಂತ ಹೇಳ್ತಿದ್ರು. ಸೊ ಅದು ಹೇಗೆ ಅನಿಸ್ತಿದೆ ನಿಮಗೆ ಮತ್ತೆ ವಾಪಸ್ ಬಂದಿದ್ದು? ಅದು ಐ ಡೋಂಟ್ ನೋ ಅಬೌಟ್ ದಟ್, ಬಟ್ ನನಗೂ ದಿಸ್ ಇಸ್ ದ ಬೆಸ್ಟ್ ಡಿಸಿಷನ್ ಐ ಹ್ಯಾವ್ ಟೇಕನ್ ಇನ್ ಮೈ ಫಿಲ್ಮ್. ಏನೆಲ್ಲ ಕ್ಯಾಲ್ಕುಲೇಷನ್ಸ್ ಇತ್ತು ಮ್ಯಾಮ್ ನಿಮಗೆ ಇದು ಒಂದು ಪಾತ್ರ ಮಾಡಬೇಕು ಅಂದ್ಕೊಂಡಾಗ? ಏನೆಲ್ಲ ಥಿಂಕ್ ಮಾಡಿದ್ರಿ? ಫಸ್ಟು ಐ ಮೆಟ್ ದ ಡೈರೆಕ್ಟರ್ ಕಿರಣ್ ವಿಶ್ವನಾಥ್, ಆಮೇಲೆ ಸ್ಕ್ರಿಪ್ಟ್ ರೈಟರ್ ಮನೋಜ್ ಕೃಷ್ಣ ನರೇಟ್ ಮಾಡಿದ್ರು. ಸೊ ಸ್ಕ್ರಿಪ್ಟ್ ವಾಸ್ ವೆರಿ ಗುಡ್. ಸೊ ಒಂದು ನಿಮಿಷ ಥಿಂಕ್ ಮಾಡಿಲ್ಲ ನಾನು. ಇಮಿಡಿಯೇಟ್ಲಿ ದೇ ಪ್ಲೇಡ್ ದಿಸ್ ಸಾಂಗ್, ಈ ಸಾಂಗ್ ಪ್ಲೇ ಮಾಡಿದ್ರು. ಸೊ ಫ್ಲ್ಯಾಟ್ ಆಗಿಬಿಟ್ನಿ. ಸೊ ಐ ಸೆಡ್ ಯಾ ಐ ಆಮ್ ಡೂಯಿಂಗ್. ಸೊ ಮ್ಯೂಸಿಕ್ ಮತ್ತು ವಿಶ್ವಲಿ DOP ಸರ್ಸ್, ಸೊ ಆಲ್ ಟುಗೆದರ್ ಇಟ್ ಇಸ್ ಲೈಕ್ ಏನು ಹೇಳೋದು, ವೆರಿ ಗುಡ್ ಕ್ವಾಲಿಟಿ, ಎವ್ರಿಥಿಂಗ್ ವಾಸ್. ಸೊ ಐ ಥಿಂಕ್ ಐ ಹ್ಯಾವ್ ಟೇಕನ್ ಅ ವೆರಿ ಗುಡ್ ಡಿಸಿಷನ್. ಓವರ್ ಆಲ್ ಆಗಿ ಸಿನಿಮಾ ಏನು ಕನೆಕ್ಟ್ ಮಾಡುತ್ತೆ ಆಡಿಯನ್ಸ್ಗೆ ಅಂತ ಕೇಳಿದ್ರೆ? ಐ ಥಿಂಕ್ ಇಟ್ ವಿಲ್ ಕನೆಕ್ಟ್. ಇಫ್ ಯು ವಾಚ್ ಯು ವಿಲ್ ಅಂಡರ್ಸ್ಟ್ಯಾಂಡ್. ನಮ್ಮ ಇನ್ನೊಂದು ವಿಷಯ, ಇವಾಗ ಎಲ್ಲರೂ ಟ್ರೆಂಡ್ ನಡೀತಾ ಇದೆ,
ಶಾಂತಿ ಕ್ರಾಂತಿ ರೀ ರಿಲೀಸ್ ಅಂತ. Social So, media. ನೀವು ಕೂಡ ಅದರಲ್ಲಿ ಚೈಲ್ಡ್ ಆರ್ಟಿಸ್ಟ್ ಆಗಿ ವರ್ಕ್ ಮಾಡಿದ್ರು. ಸೊ ಇವಾಗ ರೀ ರಿಲೀಸ್ ಅಂತ ಹೇಳ್ತಿದ್ದಾರೆ, ನಿಮ್ಗೆ ಏನ್ ಅನ್ಸ್ತಿದೆ ಯಾವ ಕ್ರಾಂತಿ ಟೈಮಲ್ಲಿ? ನನಗೂ ತುಂಬ ಐ ಹ್ಯಾವ್ ಗಾಟ್ ಮೆನಿ ಮೆಮರೀಸ್ ಅಬೌಟ್ ಶಾಂತಿ ಕ್ರಾಂತಿ. ಆ್ಯಕ್ಚುಲಿ ಐ ವರ್ಕ್ ಫಾರ್ 2-3 years ಐ ಬಿಲೀವ್. ಸೊ ದಟ್ಸ್ ವೆನ್ ಐ ಗಾಟ್ ಕರ್ನಾಟಕ ಸೋ ಕ್ಲೋಸ್ ಟು ಮೈ ಹಾರ್ಟ್. ಸೊ ಶಾಂತಿ ಕ್ರಾಂತಿ ಇಸ್ ವೆರಿ ವಾಟ್ ಟು ಸೇ ಮೈ ಚೈಲ್ಡ್ಹುಡ್ ಸ್ಪೆಷಲ್ ಮೂವಿ. ಮೇಡಮ್ ರೀ ರಿಲೀಸ್ ಬಗ್ಗೆ ಮಾತಾಡ್ತಿದ್ದಾರೆ, ನಿಮಗೆ ನನಗೆ ಗೊತ್ತಿಲ್ಲ. ಐ ಜಸ್ಟ್ ಹರ್ಡ್ ಅಬೌಟ್ ದಟ್. ಇಫ್ ದೇ ಡೂ ಐ ಆಮ್ ವೆರಿ ಹ್ಯಾಪಿ. ಐ ವಿಲ್ ಆಲ್ಸೋ ಗೋ ಅಂಡ್ ವಾಚ್ ಇನ್ ದ ಥಿಯೇಟರ್. ಶೋರ್. ನಾನು ಶಾಂತಿ ಕ್ರಾಂತಿಯಲ್ಲಿ ನೀವು ಜೂನಿಯರ್ ಚೈಲ್ಡ್ ಆರ್ಟಿಸ್ಟ್ ಆಗಿ ಮಾಡಿದ್ರಿ. ಹೌದು ನಂತರ ರವಿಚಂದ್ರನ್ ಸರ್ ಜೊತೆನೆ ಹೀರೋಯಿನ್ ಆಗಿ ಮಾಡಿದ್ರಿ. ಹೌದು. ಸೊ ಹೇಗೆ ಅನ್ಸ್ತಿದೆ ಆ ಮೂಮೆಂಟ್? ಅಂದ್ರೆ ನೀವು ಎಕ್ಸ್ಪೆಕ್ಟ್ ಮಾಡಿದ್ರೆ ಅವ್ರ ಜೊತೆನೆ ಆಕ್ಟ್ ಮಾಡ್ತೀನಿ? ಅಲ್ಲ, ಎಕ್ಸ್ಪೆಕ್ಟ್ ಮಾಡಲ್ಲ. ಇಟ್ ವಾಸ್ ಕಂಪ್ಲೀಟ್ಲಿ ಬ್ಲೆಸ್ಸಿಂಗ್. ಆ್ಯಂಡ್ ಆಮೇಲೆ ಹಿ ಟ್ರೀಟೆಡ್ ಮೀ ಲೈಕ್ ದ ಚೈಲ್ಡ್ ಓನ್ಲಿ. ಈವನ್ ವೆನ್ ಐ ವರ್ಕ್ ಇನ್ ಯಾರಣ್ಯ ಚಿಲ್ವಿ, he got me ice cream and all. So he is the same Ravi sir. ಮೊನ್ನೆ ಮುಖ್ಯಮಂತ್ರಿ ಚಂದ್ರು ಸರ್ ಹೇಳ್ತಾ ಇದ್ರು, ಶಾಂತಿ ಕ್ರಾಂತಿ ಟೈಮಲ್ಲಿ ಚಿಕ್ಕ ಮಕ್ಕಳಿಗೆಲ್ಲ ಒಂದು ಹಾಲಿನ ಟ್ಯಾಂಕರ್ ಎಲ್ಲ ಬರೋದು ಆ ಲೆವೆಲ್ಗಿತ್ತು ಪ್ರೊಡಕ್ಷನ್ ವ್ಯಾಲ್ಯೂ. ಆ ಟೈಮಲ್ಲೇನೆ ದ ರಿಯಲ್ ಪ್ಯಾನ್ ಇಂಡಿಯಾ ವರ್ಲ್ಡ್ ಅಂದ್ರೆ ರವಿಚಂದ್ರನ್ ಅವರು. Yes, true. So, ಆ ಮೂಮೆಂಟ್ ನಿಮ್ಗೆ ಹೆಂಗ್ ಅನ್ಸುತ್ತೆ? ಅವಾಗೆಲ್ಲ ಹೆಂಗಿರೋದು ಅಷ್ಟು ಜನ? Ravichandran sir is someone always a hero in my life. On the his style, his making, and everything is like one whole hero in my life. ಈಗ ಮತ್ತೆ ಹಲವಾರು ವರ್ಷಗಳ ನಂತರ ಸೆಲೆಬ್ರಿಟಿ ಸಿನಿಮಾ ಮೂಲಕ ಬರ್ತಾ ಇದ್ರೆ, ಸೊ ಆಡಿಯನ್ಸ್ ಏನ್ ಹೇಳ್ತೀರಾ? ಸರ್ ತುಂಬ ಸಂತೋಷ ಆಗಿದೆ ಆಫ್ಟರ್ ಆಲ್ ದಿಸ್ ಇಯರ್ಸ್. ಆ್ಯಂಡ್ ಕರ್ನಾಟಕ ಇಸ್ ಆಲ್ವೇಸ್ ಸ್ಪೆಷಲ್ ಟು ಮೀ ಬಿಕಾಸ್ ಅವ್ರಿಗೂ even now they call me Kamali. I will also turn and see. So it's very nice. ಮೇಡಮ್ ಈ ಮಗನ ಬಗ್ಗೆ ಏನು ಹೇಳ್ತೀರಾ? ಮಗನ ಕ್ಯಾರೆಕ್ಟರ್ Ashwin is a very hard working person. First I didn't know. Then slowly we worked. Tumba hard working person, and this like he doesn't work like a new person. Alla? ಥ್ಯಾಂಕ್ ಯು ಮ್ಯಾಮ್. ನೆಕ್ಸ್ಟ್ ಪ್ರಾಜೆಕ್ಟ್ಸ್ ಗಳ ಬಗ್ಗೆ ಯಾವ್ದಾದ್ರು ಏನಾದ್ರು ಹೇಳ್ಬೋದಾ? ಸೈನ್ ಮಾಡಿಬಿಟ್ಟು ಹೇಳ್ತೀನಿ. ಇಟ್ಸ್ ಆನ್ ಟಾಕ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಫಾರ್ ದ ಲವ್. ಡೂ ವಾಟ್ ಸೆಲೆಬ್ರಿಟಿ ಇನ್ ದ ಥಿಯೇಟರ್ಸ್. ಥ್ಯಾಂಕ್ ಯು. ತುಂಬ ಖುಷಿ ಆಗ್ತಿದೆ ಸರ್. ಮೊದಲನೇ ಸಾಂಗು ಇವತ್ತು ರಿಲೀಸ್ ಆಗಿದೆ. ಸೊ ಅದು ನೀವೆಲ್ಲ ನೋಡಿ ಅದಕ್ಕೆ ಕಮೆಂಟ್ಸ್ ಮಾಡಿ ರಿಪ್ಲೈ ಕೊಡಿ, ಹೇಗಿದೆ ಅಂತ ನಿಮ್ಮ ಕಡೆಯಿಂದ ಇದ್ದಾರೆ. ಸೊ ಅದನ್ನು ಕಂಪೋಸ್ ಮಾಡಿ ಇದು ನಮ್ಮ ವಿಜಯ್ ಉಮ್ಮಿನಿ ವಿಜಯ್ ಸರ್ ತುಂಬ ಚೆನ್ನಾಗಿರೋ ಹಾಡುಗಳನ್ನ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಟ್ಯೂನು. ಮತ್ತು ಇನ್ನು ಹೋಗ್ತಾ ಸಾಂಗ್ಗಳು ರಿಲೀಸ್ ಆಗ್ತಾ ಹೋಗುತ್ತೆ. ಇವತ್ತು ಫಸ್ಟ್ ಟೈಮು ಅಮ್ಮ ಮಗನ ಸಾಂಗ್ ಅಲ್ಲಿಂದನೇ ಶುರು ಮಾಡಿದ್ದೀವಿ. ಇದನ್ನು ಕೇಳಿ ನಿಮ್ಮ ಒಪಿನಿಯನ್ ಖಂಡಿತವಾಗಿ ಹೇಳಿ, ಅದನ್ನು ತಗೊಳ್ತೀವಿ. ಹೇಗಿದೆ ಅಂತ ಕಾಯ್ತಾ ಇದ್ದೀವಿ. ರಿಲೀಸ್ ಆಗಿದೆ, ಸೊ ಕಾಯ್ತಾ ಸರ್ ಇದ್ದೀವಿ. ಸಂಗೀತ ಮೇಡಮ್ ಎಲ್ಲೋ ಕಾಣೆ ಆಗಿದ್ದಾರೆ ಅನ್ನೋ ಟೈಮಲ್ಲಿ ನೀವು ಕರ್ಕೊಬರ್ತೀರಾ, ಆ ಹಿರಿಮೆ ನಿಮಗೆ ಬರುತ್ತೆ ಅಚ್ಯುತ ತಂಡಕ್ಕೆ, ಹೇಗೆ ಅನಿಸ್ತದೆ ಸರ್? ಅದು ಹಿರಿಮೆನಾಗಿಂದ ಮೇಡಮ್ ದೊಡ್ಡತನ ಸರ್. ನಾನು ಫಸ್ಟ್ ಟೈಮರ್ ಮಾಡ್ಬೇಕಾದ್ರೆ ಮೇಡಮ್ನ ಹೋಗಿ ಅಪ್ರೋಚ್ ಮಾಡಿದಾಗ ಅವರು ಸುಮ್ಮನೆ ಕತೆ ಕೇಳಿ ಕ್ಯಾರೆಕ್ಟರೇಷನ್ ಕೇಳಿ ಬರ್ತೀನಿ ಅಂತ ಒಪ್ಕೊಂಡ್ರು. ಅದೇ ನಮಗೊಂದು ಸಕ್ಸಸ್ ಅನ್ನಿಸ್ತು ಫಸ್ಟ್ ಅವ್ರನ್ನ ಮೀಟ್ ಮಾಡಿದಾಗ. ಆಫ್ಟರ್ ಒಂದು 27 ಇಯರ್ಸ್. ಸೊ ಅದು ಖುಷಿ ಕೊಡ್ತು. ಫಸ್ಟ್ ಸಕ್ಸಸ್ ನಮ್ಗೆ ಅಲ್ಲೇ ಅನ್ನಿಸ್ತು, ಮೇಡಮ್ ಬರ್ತಿದ್ದಾರೆ ಅಂದಾಗ. ಸೊ ನಾನು ಒನ್ ಆಫ್ ದಿ ಅಭಿಮಾನಿ ಅವ್ರಿಗೆ, ಯಾರೇ ನಿನ್ನ ಚೆಲುವೆಯಿಂದ ನಾನು ಅಭಿಮಾನಿ. ಒಂದು ಅಪ್ರೋಚ್ ಮಾಡೋಣ ಅಂತ ಹೋದ್ವಿ, ಬಟ್ ಗಾಡ್ ಕ್ರೈಸ್ ದೇವರು ಮೇಡಮ್ ಒಪ್ಕೊಂಡ್ರು. ಸೊ ತುಂಬ ಚೆನ್ನಾಗಿ ಬಂದಿದೆ, ಚೆನ್ನಾಗಿ ಮೂಡ್ ಬಂದಿದೆ. ಸೊ ನಮ್ಮ ಸಿನಿಮಾಗ ಸ್ಟ್ರೆಂತ್ ಅಂತಲೂ ಹೇಳ್ಬೋದು ಮೇಡಮ್ ಬಂದಿರೋದು. ಸೊ ಅದು ತುಂಬ ಖುಷಿ ಕೊಟ್ಟಿದೆ ಸರ್. ಎಷ್ಟು ಸ್ಪೆಷಲ್ ಅನ್ನಿಸ್ತದೆ ಸರ್ ಈ ಸಾಂಗ್ ನಿಮಗೆ? ಸರ್ ಇದು ಕತೆ ಒಳಗಡೆನೆ ಹೋಗ್ತಾ ಇರುತ್ತೆ. ತುಂಬ ಸ್ಪೆಷಲ್ ಸರ್ ಮೇಡಮ್ಗೋಸ್ಕರ. ಓಕೆ ಸರ್, ಥ್ಯಾಂಕ್ ಯು. ಹೀರೋ ಮ್ಯೂಸಿಕ್ ಡೈರೆಕ್ಟರ್ ಆಗ್ತಾರೆ, ಇವತ್ತಿನ ರಿಯಲ್ ಹೀರೋ ನೀವು, ಏನು ಅನ್ನಿಸ್ತದೆ ಸರ್? ಸಂತೋಷ ಅನಿಸ್ತದೆ. ಹೇಗೆ ಇತ್ತು ಸರ್ ಸಾಂಗ್ ಮೇಕಿಂಗ್ ಮಾಡುವಾಗ? ಮೇಕಿಂಗ್ ನಮ್ಗೆ ಗೊತ್ತಿಲ್ಲ. ಸಾಂಗ್ ಎಲ್ಲ ಮಾಡಾದ್ಮೇಲೆ ಕೊಟ್ಟಿದ್ದಾರೆ, ಅಲ್ಲಿ ಸಿಂಕ್ ಮಾಡಿದ್ದೀವಿ. ಕಂಪೋಸ್ ಮಾಡುವಾಗ ಡೈರೆಕ್ಟರ್ ನಮ್ಗೆ ಎಕ್ಸ್ಪೆಕ್ಟ್ ಮಾಡಿದ್ದಾರೆ. ಸೊ ಏನು ಬೇಕಲ್ಲ ಮುಂದೆ ನೋಡಿ ಸರ್. ಮೇಡಮ್ ನಿಮ್ಮ ಟೀಮಿಂದ ಮದರ್ ಸಾಂಗ್ ಅಂತ ತಕ್ಷಣ ಏನೋ ಫೀಲ್ ಇರುತ್ತೆ, ನಿಮಗೇನು ಅನ್ನಿಸುತ್ತೆ ನಿಮ್ಮ ಸಾಂಗ್? ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ತುಂಬ ಹೆಮ್ಮೆ ಆಗ್ತಿದೆ, ತುಂಬ ಖುಷಿ ಆಗ್ತಿದೆ ಇವತ್ತು. ಯಾಕಂದರೆ KR ನಗರದಲ್ಲಿ ನಮ್ಮ ಸಿನಿಮಾದ ಮೊದಲನೇ ಸಾಂಗ್ ರಿಲೀಸ್ ಆಗ್ತಾ ಇದೆ. ಸೊ ತುಂಬ ಹೆಮ್ಮೆ ಆಗುತ್ತೆ. ನಾವು ಸೆಲೆಬ್ರೇಟ್ ಮಾಡೋದಕ್ಕಿಂತ ಇವತ್ತು ಹೆಚ್ಚಾಗಿ ನಮ್ಮ ಕಮಲಿ ಮ್ಯಾಮ್ ಅಂದರೆ ಸಂಗೀತಾ ಮ್ಯಾಮ್ ಅವರು ಸೆಲೆಬ್ರೇಟ್ ಮಾಡಬೇಕು. ಇದು ಅವ್ರ ಸಾಂಗು, ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ ಸಾಂಗು. ಸೊ ಸಪೋರ್ಟ್ ಮಾಡಿ, ಈ ಒಂದು ಸಾಂಗ್ನ ಪ್ರತಿಯೊಬ್ಬರು ನೋಡಬೇಕು. ಆ್ಯಂಡ್ ಈ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಕಿರಣ್ ಸರ್
ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಆದ ಸುಷ್ಮಾ ಮ್ಯಾಮ್ ಆ್ಯಂಡ್ ಅಶ್ವಿನ್ ಸರ್ ಆ್ಯಂಡ್ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಯಾ ಥ್ಯಾಂಕ್ ಯು ಸೋ ಮಚ್ ಎವ್ರಿ ಥ್ಯಾಂಕ್ ಯು ಮ್ಯಾಮ್. ಓಕೆ ಮೇಡಮ್, ಮದರ್ ಸಾಂಗ್ ಅಂದ ತಕ್ಷಣ ಹೆಣ್ಮಕ್ಳಿಗೆ ತುಂಬ ಫೀಲ್ ಆಗುತ್ತೆ. ನಿಮಗೆ ಈ ಸಾಂಗ್ ನೋಡ್ತಿದ್ದಾಗ ಆ ಥರ ಫೀಲ್ ಏನಾರು ಆಯ್ತಾ ಹೇಗೆ? ಹೌದು ಸರ್, ನನಗೆ ಅಂತಲ್ಲ ಪ್ರತಿಯೊಬ್ಬರಿಗೂ ಫೀಲ್ ಆಗುತ್ತೆ. ಇದು ತುಂಬ ಚೆನ್ನಾಗಿದೆ ಆ್ಯಂಡ್ ತುಂಬ ಚೆನ್ನಾಗಿ ಬಂದಿದೆ ಆ್ಯಂಡ್ ನೋಡ್ತಾ ಇದ್ದರೆ ಅಂದರೆ ನೋಡ್ತಾನೆ ಇರಬೇಕು. ಒಂದು 2 to 3 ಟೈಮ್ಸ್ ನಾನೊಂದು ರಿಲೀಸ್ ಆದ ತಕ್ಷಣ ನಾನು ಕೂಡ ಇವತ್ತೇ ಸಾಂಗ್ ನೋಡಿದ್ದು. ಸಾರಿ ಓಕೆ, ನಾನು ಇವತ್ತೇ ಸಾಂಗ್ ನೋಡಿದ್ದು, ತುಂಬ ಚೆನ್ನಾಗಿ ಬಂದಿದೆ. ಇಡೀ ಪ್ರಾಜೆಕ್ಟು ಫಸ್ಟ್ ದಿನಾನೇ ಈ ಸಾಂಗ್ನ ಶೂಟ್ ಮಾಡಿರೋದು. ಸೊ ಆ್ಯಕ್ಚುಲಿ ನಾವು ಮಾಡಬೇಕಾದ್ರೆ ಇಟ್ ವಾಸ್ ಕ್ವೈಟ್ ಎಮೋಷ್ನಲ್ ಬಿಕಾಸ್ ಎಲ್ಲರೂ ವಿವರ್ ನಮ್ಮ ಏನಂತೀರ ದ ಹೋಲ್ ಕ್ರೂ ಜೊತೆ ನಮ್ಮ ಫ್ಯಾಮಿಲೀಸ್ ಎಲ್ಲ ಒಟ್ಟಿಗೆ, ಅಂದರೆ ವಿವರ್ ಲೈಕ್ ನಾಟ್ ಜಸ್ಟ್ ದ ಕ್ರೂ ಬಟ್ ತುಂಬ ಜನ ಇದ್ವಿ. ಆ ಮೂಮೆಂಟ್ಗೆ ನಮಗೆ ಇದಾಗ್ತಾ ಇರಲಿಲ್ಲ. ಬಟ್ ಪ್ರಾಬ್ಲಿ ಆಫ್ಟರ್ ಶೂಟ್ ಆಗಿದ್ದು ಮುಗಿದ ಮೇಲೆ ಐ ಥಿಂಕ್ ವಿ ಇಂಟ್ರೋಸ್ಪೆಕ್ಟ್ ಮಾಡಿದಾಗ ಇಟ್ ವಾಸ್ ಕ್ವೈಟ್ ಎಮೋಷನಲ್. ಕಮಲಿ ಅವರು ಮದರ್ ಆಗಿ ಬಂದಿದ್ರು. ಸಾರಿ, ಸಂಗೀತ ಮೇಡಮ್ ಮದರ್ ಕ್ಯಾರೆಕ್ಟರ್. ಓಕೆ, ಸಾರಿ, ಅವ್ರ ಹೆಸರು ಕಮಲಿ ಅಂತ ಸಿನಿಮಾದಲ್ಲಿ. ಸಾರಿ ಯಾ, ಆ್ಯಕ್ಚುಲಿ ಈ ಸಾಂಗ್ಗೆ ಅದೇ ಮೇಡಮ್ ಆ್ಯಕ್ಚುಲಿ ಶಿ ಇಸ್ ಆ್ಯಡೆಡ್ ಅ ಲಾಟ್ ಮೋರ್ ಎಮೋಷನ್, ಲಾಟ್ ಮೋರ್ ಲೈಫ್ ಸಾಂಗಿಗೆ. ಆ ಲಿರಿಕ್ಸ್ಗೆ ಇರ್ಬೋದು, ಏನಂತೀರ ಆ ಕಂಪೋಸಿಷನ್ಗೆ ಶಿ ಇಸ್ ಆ್ಯಡೆಡ್ ಅ ಲಾಟ್ ಮೋರ್ ಲೈಫ್. ಥ್ಯಾಂಕ್ ಯು. ನೀವೇ ಗುಡ್ ಲಕ್ ಹೇಳ್ಬಿಡಿ. ಎಲ್ರಿಗೂ ಒಳ್ಳೇದಾಗಲಿ, ಎಲ್ರಿಗೂ ಗುಡ್. ಓಕೆ, ಥ್ಯಾಂಕ್ ಯು. ಫೋಟೋ ತಗೊಳ್ರ.